ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ಬರುವ ಜೂನ್ 2 2026 ಸೌರವ್ಯೂಹದ ಬೃಹದಾಕಾರದ ಗ್ರಹಗಳಲ್ಲಿ ನೈಸರ್ಗಿಕವಾಗಿ ಅತ್ಯಂತ ಶುಭ ಗ್ರಹ ಎಂದು ಪರಿಗಣಿಸಲ್ಪಡುವ ಗುರುಗ್ರಹ ಪ್ಲಾನೆಟ್ ಜೂಪಿಟರ್ ತನ್ನ ರಾಶಿಯನ್ನು ಪರಿವರ್ತನೆ ಮಾಡಿಕೊಳ್ತಾ ಇದೆ. ಗುರುವಿನ ಈ ರಾಶಿ ಪರಿವರ್ತನೆಯ ಪ್ರಕ್ರಿಯೆಯನ್ನ ಗುರು ಪಲ್ಲಟ ಅಂತ ಕರೀತಾರೆ. ಗುರುವಿನ ಈ ರಾಶಿ ಪರಿವರ್ತನೆ 2026ರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕಾರಣ, ಗುರು ಬುಧನ ಮಿಥುನ ರಾಶಿಯನ್ನು ತೊರೆದು ಮನೋಕಾರಕ ಚಂದ್ರನ ಕರ್ಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇದೆ. ಕರ್ಕ ರಾಶಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಗುರುವಿಗೆ ಉಚ್ಚ ರಾಶಿ, ಕುಜನಿಗೆ ನೀಚ ರಾಶಿ ಆಗುತ್ತದೆ. ಇಂತಹ ಗುರು ತನ್ನ ಉಚ್ಚ ರಾಶಿಯನ್ನ ಪ್ರವೇಶ ಮಾಡ್ತಾ ಇದೆ. ಗುರು ಕರ್ಕರಲ್ಲಿ 3 ಹಂತದಲ್ಲಿ ಪ್ರವೇಶ ಮಾಡುವ. ಈಗಾಗಲೇ ಮೊದಲನೇ ಹಂತ ಮುಗಿದು ಹೋಗಿದೆ. ಕಳೆದ ವರ್ಷ 2025ರಲ್ಲಿ ಗುರು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಕರ್ಕ ರಾಶಿಯಲ್ಲಿ ಪ್ರವೇಶ ಮಾಡಿದ್ದ. ನಂತರ ಮತ್ತೆ ವಕ್ರಗತಿಯಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ್ದ. ಈಗ ಗುರು ಕರ್ಕದಲ್ಲಿ ಮಾರ್ಗಿಯಾಗಿ ಮತ್ತೆ ಪ್ರವೇಶ ಮಾಡ್ತಾ ಇದ್ದಾನೆ. ಜೂನ್ 2 2026ರಿಂದ ಅಕ್ಟೋಬರ್ 31 2026 ಈ ಅವಧಿಯವರೆಗೆ ಗುರು ಕರ್ಕ ರಾಶಿಯಲ್ಲಿ ಮಾರ್ಗಿಯಾಗಿ ಸಂಚರಿಸುವನು. ಇನ್ನು 3ನೇ ಹಂತದಲ್ಲಿ ಗುರು 2027ರಲ್ಲಿ ಅಂದ್ರೆ ಮೂರನೇ ಹಂತ 2027ರಲ್ಲಿ 3ನೇ ಹಂತದಲ್ಲಿ ಗುರು ಕರ್ಕದಲ್ಲಿ ಮೊದಲು ಸ್ವಲ್ಪ ದಿನ ವಕ್ರಿಯಾಗಿ ಸಂಚಾರ ಮಾಡ್ತಾನೆ. ಜನವರಿ 24ರಿಂದ ಏಪ್ರಿಲ್ 13. ನಂತರ ಕರ್ಕದಲ್ಲಿಯೇ ಮಾರ್ಗಿಯಾಗುವ ಏಪ್ರಿಲ್ 13ರಿಂದ ಜೂನ್ 26. 2026ರಲ್ಲಿ ವರ್ಷದ ಅಂತ್ಯದಲ್ಲಿ ಗುರು ಸಿಂಹದಲ್ಲಿ ವಕ್ರಿಯಾಗ್ತಾನೆ. ವೀಕ್ಷಕರೇ, ಗುರು ಕರ್ಕದಲ್ಲಿ ಸಂಚರಿಸುವಾಗ ಮತ್ತೆ ಸಿಂಹದಲ್ಲಿ ಸಂಚರಿಸುವಾಗ ತುಂಬಾ ಪ್ರಾಮುಖ್ಯತೆಯನ್ನು ಪಡಿತಾನೆ. ಕಾರಣ, ಕರ್ಕ ಗುರುವಿನ ಉಚ್ಚ ರಾಶಿ ಆಗುತ್ತದೆ. ಇನ್ನು ಸಿಂಹ ರಾಶಿ ಸೂರ್ಯ ಗುರುವಿಗೆ ಮಿತ್ರನಾಗ್ತಾನೆ, ಮಿತ್ರ ರಾಶಿ. ಅದರ ಜೊತೆಗೆ ಗುರು ಸಿಂಹ ರಾಶಿಯನ್ನ ಪ್ರವೇಶಿಸಿದಾಗ ಸಿಂಹಸ್ಥ ಗುರು ಆಗ್ತಾನೆ. ಸಿಂಹದಲ್ಲಿಯೂ ಕೂಡ ಗುರು 3 ಹಂತಗಳಲ್ಲಿ ಸಂಚಾರ ಮಾಡ್ತಾನೆ. ಅದನ್ನು ಕುರಿತು ಸೆಪರೇಟ್ ವಿಡಿಯೋ ಮಾಡೋಣ. ಈಗ 2026 ಮತ್ತು 27ರಲ್ಲಿ ಗುರುವಿನ ಸಂಚಾರ. ಮೊದಲನೇ ಹಂತ ಮುಗಿದೋಗಿದೆ. 2025ರಲ್ಲಿ ಕೇವಲ 2 ತಿಂಗಳು ಸಂಚಾರ ಆಗಿತ್ತು ಕರ್ಕದಲ್ಲಿ. ಈಗ 2ನೇ ಹಂತ ಜೂನ್ 2 2026ರಿಂದ 31 ಅಕ್ಟೋಬರ್ 2026 ಕರ್ಕ ರಾಶಿಯಲ್ಲಿ ತನ್ನ ಉಚ್ಚ ರಾಶಿಯಲ್ಲಿ ಗುರುವಿನ ಸಂಚಾರ, ಉಚ್ಚ ರಾಶಿಯಲ್ಲಿ ಸಂಚಾರ, ಮಾರ್ಗಿಯಾಗಿ ಸಂಚಾರ. ಗುರು ಪ್ಲಾನೆಟ್ ಜೂಪಿಟರ್ ನೈಸರ್ಗಿಕ ಶುಭಗ್ರಹ. ಗುರು ಸಂತಾನಕಾರಕ, ಗುರು ವಿದ್ಯಾಕಾರಕ. ಗುರುವಿನ ಆಶೀರ್ವಾದವಿದ್ದರೆ ಬ್ಲೆಸ್ಸಿಂಗ್ಸ್ ಆಫ್ ಜೂಪಿಟರ್ ನಿಜಕ್ಕೂ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ. ಗುರು ತನ್ನ ಉಚ್ಚ ರಾಶಿಯಲ್ಲಿ ಸಂಚರಿಸುವಾಗ ಸಾಕಷ್ಟು ಪರಿವರ್ತನೆಗಳನ್ನು ನೀಡುವುದು. ಗುರು ನಮ್ಮ ಪೂರ್ವಜರ ಮತ್ತೆ ನಮ್ಮ ಪೂರ್ವಜನ್ಮದ ಉತ್ತಮ ಕರ್ಮಗಳ ಫಲಗಳನ್ನು ನೀಡ್ತಾನೆ. ದಟ್ ಮೀನ್ಸ್ ಜೂಪಿಟರ್ ಡೆಲಿವರ್ಸ್ ದ ಪಾಸ್ಟ್ ಲೈಫ್ ಆರ್ ಪಾಸ್ಟ್ ಗುಡ್ ಡೀಡ್ಸ್ ಆರ್ ಪಾಸ್ಟ್ ಗುಡ್ ಕರ್ಮಾಸ್. Jupiter gives the greatest happiness as well as contentment. ಗುರು ಮಾನಸಿಕ ನೆಮ್ಮದಿಯನ್ನು ನೀಡುವಂತ ಗ್ರಹ, ಪೀಸ್ ಆಫ್ ಮೈಂಡ್. ಕರ್ಕ ನೈಸರ್ಗಿಕವಾಗಿ ಸುಖಭಾವವಾಗಿದೆ. 4th ಹೌಸ್ ಇಸ್ ಪೀಸ್ ಆಫ್ ಮೈಂಡ್. ಗುರು ಒಬ್ಬ ಗುರಿಯನ್ನು ತೋರಿಸ್ತಾನೆ ಅಂತಹ ಗ್ರಹ. ಜೂಪಿಟರ್ ಇಸ್ ಗ್ರಾವಿಟಿ. ಜೂಪಿಟರ್ ಶೋಸ್ ಯು ದ ರೈಟ್ ಪಾತ್. ಕರ್ಕದಲ್ಲಿ ಗುರುವಿನ ಪ್ರವೇಶ ಈ ವರ್ಷ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ನಾಟ್ ಓನ್ಲಿ ಬಿಕಾಸ್ ಗುರು ಉಚ್ಚ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನಂತಲ್ಲ, ಅದರ ಜೊತೆಗೆ ಅಧಿಕ ಮಾಸದ ಮಧ್ಯಭಾಗದಲ್ಲಿ, ಅಧಿಕ ಮಾಸ, ಮಲಮಾಸ, ಪುರುಷೋತ್ತಮ ಮಾಸ, ಶೂನ್ಯ ಮಾಸ, ಈ ಮಧ್ಯಭಾಗದಲ್ಲಿ ಗುರು ಉಚ್ಚ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಮೇ 17ರಿಂದ ಜೂನ್ 15 ಅಧಿಕ ಮಾಸದಲ್ಲಿ ಗುರು ತನ್ನ ಉಚ್ಚ ರಾಶಿಯಲ್ಲಿ ಪ್ರವೇಶ. ದ್ಯಾಟ್ ಈಸ್ ವೈ ಇದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಧಿಕ ಮಾಸ ತುಂಬಾ ವಿಶೇಷವಾಗಿದೆ, ಪುರುಷೋತ್ತಮನ ಮಾಸವಾಗಿದೆ. ಈ ಅಧಿಕ ಮಾಸದ ವಿಶೇಷತೆ ಅಂದ್ರೆ ಸೋಲಾರ್ ಎನರ್ಜಿ ಮತ್ತೆ ಲೂನಾರ್ ಎನರ್ಜಿ, ಸೂರ್ಯ ಮತ್ತು ಚಂದ್ರನ ಊರ್ಜೆಗಳು. ಇಲ್ಲಿ
ಬ್ಯಾಲೆನ್ಸ್ ಮಾಡುವಂತಹ ಮಾಸವಾಗಿದೆ. ಅಡಿಷನಲ್ ಮಂತ್ ಅಂತ ಕರೀತಾರೆ. ಅಧಿಕ ಮಾಸವನ್ನು ಇದೇ ಕಾರಣಕ್ಕಾಗಿ ಪಂಚಾಂಗದಲ್ಲಿ ಸೇರಿಸಿದ್ದಾರೆ. ಇದನ್ನ ಈ ಅಧಿಕ ಮಾಸ ಇದರ ಅರ್ಥ ಇಟ್ ಈಸ್ ರಿಅಲೈನ್ಮೆಂಟ್ ಪ್ರೊಸೆಸ್ ಆಫ್ ಲೂನಾರ್ ಅಂಡ್ ಸೋಲಾರ್ ಎನರ್ಜಿ ಪಾತ್. ಸೂರ್ಯ ಮತ್ತೆ ಚಂದ್ರನ ಊರ್ಜೆಗಳ ಅವನ್ನು ಬ್ಯಾಲೆನ್ಸ್ ಮಾಡುವಂತಹ ತಿಂಗಳು. ಈ ಗುರು ಕರ್ಕಕ್ಕೆ ಪ್ರವೇಶ ಮಾಡುವಕ್ಕಿಂತ ಮುಂಚೆ ಉಚ್ಚ ಅಭಿಲಾಷಿ ಗ್ರಹನಾಗ್ತಾನೆ. ಆ ಸಮಯದಲ್ಲಿ ತುಂಬಾ ಜನ ಸ್ವಲ್ಪ ಕಷ್ಟಪಡ್ತಾ ಇರ್ತಾರೆ. ಇಂಥವರು ದೇ ನೀಡ್ ಡಿವೈನ್ ಗೈಡೆನ್ಸ್ ಫ್ರಮ್ ಜುಪಿಟರ್. ಗುರು ಅಂತವರ ಸಮಸ್ಯೆಗಳಿಗೆ ಈಗ ಪರಿಹಾರ ಕೊಡ್ತಾನೆ. ಉಚ್ಚರಲ್ಲಿ ಸಂಚರಿಸಿ ದಾರಿಯನ್ನ ತೋರಿಸ್ತಾನೆ. ಜುಪಿಟರ್ ಶೋಸ್ ಅ ಪಾತ್, ರೈಟ್ ಪಾತ್, ಧರ್ಮ ಕಾರಕ ಫಾರ್ ಧರ್ಮ. ಜುಪಿಟರ್ ಓಪನ್ಸ್ ಎ ವೇ, ಎ ಪಾತ್, ಗಿವ್ಸ್ ಯು ಪೀಸ್ ಅಂಡ್ ಹಾರ್ಮೋನಿ. ಗುರು ಕರ್ಕದಲ್ಲಿ ಪ್ರವೇಶಿಸಿದಾಗ ಕುಜ ಮೇಷದಲ್ಲಿ ಇರ್ತಾನೆ. ಕುಜನ ದೃಷ್ಟಿ ಗುರುವಿನ ಮೇಲೆ ಬರುತ್ತೆ. ಇನ್ನು ಗುರುವಿನ ದೃಷ್ಟಿ ಗುರು ಕರ್ಕದಲ್ಲಿದ್ದಾಗ ಶನಿಯು ಮೀನದಲ್ಲಿರ್ತಾನೆ. ವೀಕ್ಷಕರೇ, ಇಲ್ಲಿ ಗುರುವಿನ ದೃಷ್ಟಿ ಶನಿಗೆ ಬಂದಾಗ ಎಕನಾಮಿಕ್ ಸ್ಟೆಬಿಲಿಟಿ ಬರುತ್ತೆ. ಆರ್ಥಿಕವಾಗಿ ಒಂದು ಉತ್ತಮ ಫಲಗಳು ಸಿಗ್ತವೆ. ಹಾಗಾದ್ರೆ ಬನ್ನಿ, ಇಂಥ ಗುರು ಕರ್ಕ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿಗಳಿಗೆ ಗುರುವಿನ ಫಲಗಳು ಇದೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು. ಇನ್ನು ಗುರು ರಾಶಿ ಫಲದ ಫಲಗಳು ಮಾತ್ರ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಸಕ್ತಿ ಇದ್ದರೂ ಸಬ್ಸ್ಕ್ರೈಬ್ ಮಾಡಬಹುದು. ಬನ್ನಿ ವಿಡಿಯೋ ಆರಂಭಿಸೋಣ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಿಮ್ಮದು ತುಲಾ ರಾಶಿ. ಶುಕ್ರ ಸುಖಕಾರಕ, ಶುಕ್ರ ಪ್ರಧಾನ ರಾಶಿ. ಭೋಗಕಾರಕ ಶುಕ್ರನ ರಾಶಿ. ಶುಕ್ರನ ರಾಶಿಗೆ, ತುಲಾ ರಾಶಿಗೆ ಗುರು ಪರಾಕ್ರಮ ಮತ್ತೆ 6ನೇ ಭಾವದ ಅಧಿಪತಿಯಾಗಿದ್ದಾನೆ. ಜುಪಿಟರ್ ಈಸ್ 3rd ಲಾರ್ಡ್ ಅಂಡ್ 6th ಲಾರ್ಡ್. ಜೂನ್ 2ರಂದು ಗುರು ತನ್ನ ಉಚ್ಚ ರಾಶಿಯಾದ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಗುರುವಿನ ರಾಶಿ ಪರಿವರ್ತನೆ ಪ್ರಕ್ರಿಯೆಯನ್ನು ಗುರುಪಲಟ ಅಂತಾರೆ. ಕರ್ಕದಲ್ಲಿ ಗುರು ಉಚ್ಚನಾಗ್ತಾ ಇದ್ದಾನೆ. ಅಧಿಕ ಮಾಸದ ಮಧ್ಯಭಾಗದಲ್ಲಿ ಗುರು ಉಚ್ಚನಾಗ್ತಾ ಇದ್ದಾನೆ. ಗುರು ಇಲ್ಲಿ 9ನೇ ಭಾವದಿಂದ 10ನೇ ಭಾವಕ್ಕೆ ಬರ್ತಾ ಇದ್ದಾನೆ. ಮಿಥುನ ತ್ಯಜಿಸಿ ಕರ್ಕಕ್ಕೆ ಬರ್ತಾ ಇದ್ದಾನೆ. ಕರ್ಕಕ್ಕೆ ಬಂದಾಗ ನೀವು ಗುರುಬಲವನ್ನು ಕಳೆದುಕೊಳ್ತಾ ಇದ್ದೀರಾ. ಮಿಥುನದಲ್ಲಿ ಸಂಚರಿಸುವಾಗ ಸಂಪೂರ್ಣ ಪ್ರಮಾಣದ ಗುರುಬಲವನ್ನು ಪಡಿತಾ ಇದ್ರಿ. ಈಗ ಗುರು ಬಂದ್ಬಿಟ್ಟು ಕರ್ಮ ಭಾವದಲ್ಲಿ ಬರ್ತಾ ಇದ್ದಾನೆ. ಸೊ ಗುರುವಿಗೆ ಯಾವುದೇ ರೀತಿಯ ಮಾರಕತೆ ಇಲ್ಲ, ಇದರ ಜೊತೆ ಬಾಧಕತೆನೂ ಇಲ್ಲ. ಆದರೆ ಬೀಯಿಂಗ್ 6th ಲಾರ್ಡ್ ಗುರು ದುಸ್ಥಾನದ ಆಧಿಪತ್ಯವನ್ನು ಹೊಂದಿರುವಂತ ಗ್ರಹ, ಅಷ್ಟೊಂದು ಶುಭಕರನಲ್ಲ. ಗುರುವಿನ ಸಂಚಾರ ಕರ್ಮಭಾವದಲ್ಲಿ ಬರ್ತಾ ಇದೆ. ಗುರು ಇಲ್ಲಿ ಆರ್ಥಿಕ ತ್ರಿಕೋನವನ್ನು ಸಕ್ರಿಯಗೊಳಿಸ್ತಾನೆ. ಹಲವಾರು ಮೂಲಗಳಿಂದ ಧನಾಗಮನ, ಅರ್ಥ ಪ್ರಾಪ್ತಿ ಬರ್ತಾ ಇದೆ. ಫೈನಾನ್ಷಿಯಲ್ ಕಂಡೀಷನ್ಸ್ ವಿಲ್ ಬಿ ಇಂಪ್ರೂವ್. ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಆಗಲ್ಲ. 6th ಲಾರ್ಡ್ ಇನ್ 10th ಹೌಸ್ ಬಂದಾಗ, 6th ಲಾರ್ಡ್ ಇಸ್ ಸಾರ್ವಜನಿಕ ಜೀವನ. ಅದರಲ್ಲಿ ನೇಮ್ ಅಂಡ್ ಫೇಮ್ ಬರುತ್ತೆ. ಹೆಸರು, ಕೀರ್ತಿ, ಮಾನ, ಪ್ರತಿಷ್ಠೆ, ಸನ್ಮಾನ ಎಲ್ಲವೂ ಬರುತ್ತೆ. ಕೆಲವರಿಗೆ ಪುರಸ್ಕಾರಗಳು ಬರ್ತವೆ, ನೇಮ್ ಅಂಡ್ ಫೇಮ್ ಬರುತ್ತೆ. ಸೊ ಜುಪಿಟರ್ ಯಾವ ಭಾವದಲ್ಲಿ ಇರುತ್ತೆ ಆ ಭಾವವನ್ನು ಎಕ್ಸ್ಪ್ಯಾಂಡ್ ಮಾಡುತ್ತೆ. ಜುಪಿಟರ್ ಲೈಕ್ಸ್ ಎಕ್ಸ್ಪ್ಯಾನ್ಷನ್. ಸೊ 10th ಹೌಸ್ ಅಲ್ಲಿ ಇದ್ದಾಗ ಹೌಸ್ ಆಫ್ ಕರ್ಮ ಅದು. ಸೊ ಜುಪಿಟರ್ ಎಕ್ಸ್ಪ್ಯಾಂಡ್ಸ್ ದ ಹೌಸ್ ಆಫ್ ಕರ್ಮ. ದ್ಯಾಟ್ ಮೀನ್ಸ್ ವರ್ಕ್ ಎನ್ವೈರನ್ಮೆಂಟ್. ಇಲ್ಲಿ ಗುರು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ವರ್ಕ್ ನಲ್ಲಿ ಅಪಾರ್ಚುನಿಟಿಗಳನ್ನ, ಹೊಸ ಅಪಾರ್ಚುನಿಟಿಗಳನ್ನ ಕೊಡ್ತಾನೆ. ವರ್ಕ್ ಅಂಡ್ ಕರಿಯರ್ ಇಸ್ 10th ಹೌಸ್. 6th ಹೌಸ್ ಇಸ್ ಆಲ್ಸೋ ರಿಲೇಟೆಡ್ ಟು ದ ವರ್ಕ್ ಅಂಡ್ ಜಾಬ್ ಮತ್ತು ಸಾರ್ವಜನಿಕ ಜೀವನ ಇದೆ. ಇಲ್ಲಿ ಗುರುವಿನ ದೃಷ್ಟಿ 2nd ಹೌಸ್, 4th ಹೌಸ್ ಮತ್ತೆ 6th ಹೌಸ್ಗೆ ಬರ್ತಾ ಇದೆ. 2ನೇ ಭಾವಕ್ಕೆ ಗುರು ಬಂದಾಗ ಕುಟುಂಬಕ್ಕೆ ಗುರುವಿನ ಕೃಪೆ ಇರುತ್ತೆ ವೀಕ್ಷಕರೇ. ಗುರುವಿನ ಆಶೀರ್ವಾದ ಇರುತ್ತೆ. ಗುರು ನೈಸರ್ಗಿಕ ಧನಕಾರಕ. 2ನೇ ಭಾವವನ್ನು ನೋಡಿದಾಗ ಧನಾಗಮನ, ಧನಧಾನ್ಯ ಸಮೃದ್ಧಿ, ಗೋತ್ರ ಸಮೃದ್ಧಿ, ವಂಶ, ಕುಟುಂಬದ ಸದಸ್ಯರ ಸಂಖ್ಯೆ ಜಾಸ್ತಿ ಆಗುವಂಥದ್ದು. ಸುಖ ಭಾವಕ್ಕೆ ನೋಡಿದಾಗ ಮೆಂಟಲ್ ಪೀಸ್, ಮಾನಸಿಕ ನೆಮ್ಮದಿ ಕೊಡ್ತಾನೆ. ಹೋಮ್ ಎನ್ವೈರ್ಮೆಂಟ್ ಚೆನ್ನಾಗಾಗುತ್ತೆ. ಶುಭ ಕಾರ್ಯಗಳಿಗೆ ಖರ್ಚಾಗುತ್ತೆ, ನೆಮ್ಮದಿ ಸಿಗುತ್ತೆ. ಇನ್ನು 10th ಹೌಸ್ ಅಲ್ಲಿ ಇರುವಂತ ಗುರು 6th ಹೌಸ್ ಅನ್ನ ನೋಡುವಾಗ ದೇರ್ ಇಸ್ ಅ ವಂಡರ್ಫುಲ್ ಕರಿಯರ್ ಅಪಾರ್ಚುನಿಟಿ.
ವಂಡರ್ಫುಲ್ ಕರಿಯರ್ ಅಪಾರ್ಚುನಿಟಿ ಆ್ಯಂಡ್ ಯಾರು ಅಪೇಕ್ಷಿತರಿಗೆ ನ್ಯೂ ಕರಿಯರ್ ಅಪಾರ್ಚುನಿಟೀಸ್ ಬರ್ತವೆ. ಇನ್ನು ಕೆಲವರಿಗೆ ವರ್ಕ್ ಫ್ರಮ್ ಹೋಮ್ 4th ಹೌಸ್ ನೋಡ್ತಾ ಇದ್ದಾನೆ. ಇನ್ನು ಕೆಲವರಿಗೆ ಹೋಮ್ ಚೇಂಜ್ ಆಫ್ ಹೋಮ್, ಮನೆಯ ಪರಿವರ್ತನೆ ಬರುತ್ತೆ. ಫ್ಯಾಮಿಲಿ ಬಿಸ್ನೆಸ್ ಇದ್ರೆ ಎಕ್ಸ್ಪ್ಯಾಂಡ್ ಆಗುವಂತ ಯೋಗ. ಅಧಿಕ ಮಾಸದಲ್ಲಿ ಗುರು ಈ ರೀತಿ ಬರ್ತಾ ಇದ್ದಾನೆ, ಹೀಗಾಗಿ ಜಾಬ್ನಲ್ಲಿ ಒಳ್ಳೆ ಅಪಾರ್ಚುನಿಟಿಗಳು ಬರ್ತವೆ. ಜೂಪಿಟರ್ ಸ್ಟೆಬಿಲೈಸಸ್ ಫೈನಾನ್ಷಿಯಲ್ ಕಂಡೀಷನ್ಸ್, ಆರ್ಥಿಕ ಸ್ಥಿತಿಗತಿಗಳನ್ನ ಗುರು ಉತ್ತಮ ಮಾಡುವನು. ಗುರುವಿನ ದೃಷ್ಟಿ ಶನಿಗೆ ಬರ್ತಾ ಇದೆ. ಶನಿ ತುಲಾ ರಾಶಿಗೆ ಯೋಗಕಾರಕ ಗ್ರಹ, ಯೋಗವನ್ನ ಇನ್ಕ್ರೀಸ್ ಮಾಡುವನು. ಬಿಕಾಸ್ ಜೂಪಿಟರ್ ಎಕ್ಸ್ಪ್ಯಾಂಡ್ಸ್. ಇನ್ನೊಂದು ಗುರುವಿನ ದೃಷ್ಟಿ ಅಮೃತಮಯ, ಯೋಗ ಕಾರಕನಿಗೆ ನೋಡ್ತಾ ಇದ್ದಾನೆ. ಸೊ ಸ್ಯಾಟರ್ನ್ ಆಸ್ಪೆಕ್ಟ್ ಆಫ್ ಜೂಪಿಟರ್ ಆನ್ ಸ್ಯಾಟರ್ನ್ ಸ್ಟೆಬಿಲೈಸಸ್ ದ ಜಾಬ್, stabilizes the career, stabilizes the work, stabilizes the work business. So you will work with the foreign people also. ದೂರದ ವ್ಯಕ್ತಿಗಳ ಜೊತೆ ವ್ಯವಹಾರಗಳು, ಬಿಸ್ನೆಸ್ಗಳು ಮಾಡಬಹುದು. ಶನಿ 6ನೇ ಭಾವದಲ್ಲಿದ್ದಾನೆ ರಾಶಿಯಿಂದ. ರಾಹು ಪಂಚಮದಲ್ಲಿದ್ದಾನೆ, ರಾಹು ನಕಾರಾತ್ಮಕ, ಕೇತು ಲಾಭ ಭಾವದಲ್ಲಿದ್ದಾನೆ. ಗುರು ಕರ್ಮದಲ್ಲಿದ್ದಾಗ ಗುರುಬಲ ಇರಲ್ಲ, ಆದರೂ ಕೂಡ ಆರ್ಥಿಕವಾಗಿ ಉತ್ತಮ ಫಲಗಳನ್ನು ಕೊಡ್ತಾನೆ. ಗುರು ಇಲ್ಲಿ ರಾಶಿಯಿಂದ ಕೇಂದ್ರಕ್ಕೆ ಬಂದಾಗ 1 ಲಕ್ಷ ದೋಷಗಳನ್ನ ಪರಿಹಾರ ಮಾಡ್ತಾನಂತ ಹೇಳ್ತಾರೆ. ಆದರೆ ದೋಷಗಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಆಗಿದ್ರೆ ಅಷ್ಟು ದೋಷಗಳನ್ನ ನಿರ್ಮೂಲನೆ ಮಾಡ್ತಾನೆ ಅಂತ ಅರ್ಥ. ಗುರು ಇಲ್ಲಿ ಸಂಚಾರ ಮಾಡುವಾಗ ಪಿತೃವಂಶದಲ್ಲಿ ಆಗಿರುವಂತಹ ದೇವತಾ ನಿಂದನೆಯ ಕೆಲವು ಸಮಸ್ಯೆಗಳು ನಿಮಗೆ ಬರ್ತವೆ. ಗುರು ಕಾರಣ ನಮ್ಮ ಪೂರ್ವಜರು ಮತ್ತು ನಮ್ಮ ಪೂರ್ವ ಪುಣ್ಯವನ್ನ ಅದರ ಫಲಗಳನ್ನು ಕೊಡ್ತಾ ಇರ್ತಾನೆ. 10th ಹೌಸ್ ಪಿತೃವಿನ ಕುಟುಂಬ, ತಂದೆಯ ಕುಟುಂಬದಲ್ಲಿ ಆಗಿರುವಂತಹ ಕೆಲವು ದೇವತಾ ನಿಂದನೆ, ಅದರ ಫಲವನ್ನು ನಾವಿಲ್ಲಿ ಅನುಭವಿಸಬೇಕಾಗತ್ತೆ. ದೇವತಾ ದೋಷದಿಂದ ನರಳುವರು. ಭಾವ ಚೆನ್ನಾಗಿಲ್ಲ, ಆದರೆ ಗುರು ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನ ನೀಡಲ್ಲ. ಗುರುಬಲ ಇಲ್ಲದೆ ಇರಬಹುದು, ಆದರೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಯನ್ನು ಕೊಡಲ್ಲ. ಭಾವ ಚೆನ್ನಾಗಿಲ್ಲ, ಅದರ ಪಾದ ಚೆನ್ನಾಗಿದೆ. ತಾಮ್ರ ಪಾದ, ಕಾಪರ್ ಲೆಗ್ ಇಂಪ್ಯಾಕ್ಟ್. ಸೊ ಸ್ತ್ರೀ ಪ್ರಾಪ್ತಿ, ಸ್ತ್ರೀ ಮೀನ್ಸ್ ಅಮೌಂಟ್ ಟು ಫೈನ್, ಆರ್ಥಿಕವಾಗಿ ಉನ್ನತಿ. ಸೊ ಗುರು 6ನೇ ಭಾವಕ್ಕೆ ಗುರುವಿನ ದೃಷ್ಟಿ ಬಂದಾಗ ಉದರ ಸಮಸ್ಯೆ, ಹೊಟ್ಟೆ ಸಮಸ್ಯೆ, ಅಸಿಡಿಟಿ, ಗ್ಯಾಸು, ಪಿತ್ತ ಅಲ್ಲ, ಗುರು ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ಕೊಡ್ತಾನೆ. ಶುಗರ್ ಕೆಲವರಿಗೆ ಬರಬಹುದು. ಹೊಟ್ಟೆ ನೋವು, ಇಲ್ಲಿ ನೀವು ಡಯಟ್ ಅನ್ನು ಚೇಂಜ್ ಮಾಡಬೇಕು, ಮತ್ತೆ ಡೈಲಿ ರೂಟೀನ್ ಅನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ತಾನೆ. 6th ಹೌಸ್ ರೋಗ, ರಿಪು, ಋಣವನ್ನು ಸಾಲವನ್ನು ತೀರಿಸುವ ಯೋಗ ಕೆಲವರಿಗೆ ಬರುತ್ತೆ. ಇನ್ನು ಕೊಲೆಸ್ಟ್ರಾಲ್ ಅಥವಾ ತೂಕ ಜಾಸ್ತಿ ಮಾಡಿಸಬಹುದು, ಗುರು ದಪ್ಪ ಆಗುವಂಥದ್ದು. ಸೊ ಇಲ್ಲಿ ಕೆಲವರು ಲಿಪಿಡ್ ಟೆಸ್ಟ್ ಅನ್ನು ಮಾಡಿಸ್ತಾರೆ, ಅದು ರೀಡಿಂಗ್ಸ್ ಜಾಸ್ತಿ ಹೈ ಬರುವ ಸಾಧ್ಯತೆ ಇರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.